ಈ ಏಪ್ರಿಲ್ ತಿಂಗಳು ಸಿಂಹರಾಶಿಯವರಿಗೆ ಬಹಳ ಶಕ್ತಿಶಾಲಿ ಮತ್ತು ಅನುಕೂಲಕರವಾಗಿದೆ. ಈಗಾಗಲೇ ಗುರುಗ್ರಹ ಬಲಿಷ್ಠವಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಫಲಗಳು ಕಾಣಿಸಿಕೊಳ್ಳುತ್ತವೆ. ಅದೃಷ್ಟ ನಿಮ್ಮ ಬೆನ್ನಿಗೆ ನಿಂತಿರುವಂತೆ ಅನುಭವವಾಗುತ್ತದೆ ಹಾಗೂ ಹಲವಾರು ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಆದರೆ ಈ ಅನುಕೂಲ ಶಾಶ್ವತವಲ್ಲ ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಏಪ್ರಿಲ್ ಮತ್ತು ಮೇ ತಿಂಗಳುಗಳ ನಂತರ ಗುರುಬಲ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈಗ ಸಿಗುತ್ತಿರುವ ಅವಕಾಶಗಳನ್ನು ವಿಳಂಬ ಮಾಡದೆ ಬಳಸಿಕೊಳ್ಳುವುದು ಅತ್ಯಂತ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ನೀವು ವಿಶೇಷ ಗಮನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಉಳಿತಾಯ ಮಾಡುವುದು ಉತ್ತಮ. ಭವಿಷ್ಯದ ಯೋಜನೆಗಳನ್ನು ಈಗಲೇ ಆರಂಭಿಸಿದರೆ ಮುಂದೆ ಎದುರಾಗುವ ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಏಪ್ರಿಲ್ 3ರಿಂದ ಕುಜಗ್ರಹ ಅಷ್ಟಮ ಸ್ಥಾನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸಬಹುದು. ಕೋಪ ಹೆಚ್ಚಾಗುವುದು, ಸಣ್ಣ ವಿಷಯಕ್ಕೂ ತೀವ್ರ ಪ್ರತಿಕ್ರಿಯೆ ನೀಡುವುದು ಮತ್ತು ಎಗ್ರೆಸಿವ್ ವರ್ತನೆ ಹೆಚ್ಚಾಗುವುದು ಸಂಭವನೀಯ. ಇದರಿಂದ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಬಹುದು. ವಿಶೇಷವಾಗಿ ತಾಯಿ ಸಂಬಂಧದಲ್ಲಿ ಗೊಂದಲಗಳು ಕಾಣಿಸಬಹುದು. ವಾಹನ ಬಳಕೆಯಲ್ಲಿ ಸಹ ಜಾಗ್ರತೆ ಅಗತ್ಯ, ಏಕೆಂದರೆ ಸಣ್ಣ ತೊಂದರೆಗಳು ಸಂಭವಿಸುವ ಸಾಧ್ಯತೆ ಇದೆ. ಒಂದು ಕ್ಷಣದ ಕೋಪ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆ ಹಾಗೂ ಸಮತೋಲನ ಅತ್ಯಗತ್ಯ. ಈ ಪರಿಸ್ಥಿತಿಯನ್ನು ಸಮತೋಲನದಲ್ಲಿಡುವುದಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದು ಉತ್ತಮ. ಭಸ್ಮಾರ್ಚನೆ ಮಾಡಿಸಿ ಪ್ರತಿದಿನ ಭಸ್ಮ ಧರಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಕೋಪವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಏಪ್ರಿಲ್ 11ರಿಂದ ಬುಧಗ್ರಹ ತನ್ನ ನೀಚ ಸ್ಥಾನಕ್ಕೆ ಬಂದರೂ ಗುರು ಮತ್ತು ಬುಧ ನಡುವೆ ಉಂಟಾಗುವ ಪರಿವರ್ತನಾ ಯೋಗದಿಂದ ನೆಗೆಟಿವ್ ಪರಿಣಾಮಗಳು ಕಡಿಮೆಯಾಗುತ್ತವೆ. ಈ ಯೋಗದ ಪರಿಣಾಮವಾಗಿ ಧನಲಾಭ, ಕುಟುಂಬದಲ್ಲಿ ಬೆಳವಣಿಗೆ, ಮಾತಿಗೆ ಮೌಲ್ಯ ಹಾಗೂ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತದೆ ಹಾಗೂ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಏಪ್ರಿಲ್ 14 ಅಥವಾ 15ರಿಂದ ಸೂರ್ಯನು ಉಚ್ಚ ಸ್ಥಾನಕ್ಕೆ ಪ್ರವೇಶಿಸುವುದು ಈ ತಿಂಗಳ ಅತ್ಯಂತ ಪ್ರಮುಖ ಘಟನೆಯಾಗಿದೆ. ಈ ಸಮಯದಲ್ಲಿ ಗೌರವ, ಸ್ಥಾನಮಾನ ಹಾಗೂ ಅಧಿಕಾರ ಹೆಚ್ಚಾಗುವ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅಥವಾ ಸರ್ಕಾರ ಸಂಬಂಧಿತ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಇದು ಬಹಳ ಉತ್ತಮ ಸಮಯವಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೂ ಈ ಅವಧಿಯಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಏಪ್ರಿಲ್ 15ರಿಂದ ಆರಂಭವಾಗುವ ಅವಧಿ ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವು ತರಬಲ್ಲದು. ಈ ಸಮಯದಲ್ಲಿ ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು, ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹಾಗೂ ವ್ಯಾಪಾರದಲ್ಲಿ ಮುಂದುವರಿಯಬಹುದು. ಇದು ನಿಮ್ಮ ಯಶಸ್ಸಿನ ದಾರಿ ತೆರೆದಿಡುವ ಕಾಲವಾಗಿದೆ. ಶುಕ್ರಗ್ರಹದ ಪ್ರಭಾವದಿಂದ ವೃತ್ತಿಜೀವನದಲ್ಲಿಯೂ ಉತ್ತಮ ಫಲಗಳು ಕಾಣಿಸಿಕೊಳ್ಳುತ್ತವೆ. ಉದ್ಯೋಗದಲ್ಲಿ ಬೆಳವಣಿಗೆ, ವ್ಯಾಪಾರದಲ್ಲಿ ಲಾಭ ಹಾಗೂ ಕಲಾತ್ಮಕ ಕ್ಷೇತ್ರಗಳಲ್ಲಿ ಹೆಸರು ಮಾಡುವ ಅವಕಾಶಗಳು ಹೆಚ್ಚಾಗುತ್ತವೆ. ವಿಶೇಷವಾಗಿ ಕಲಾ, ಫ್ಯಾಷನ್, ಸೌಂದರ್ಯ ಹಾಗೂ ಲಕ್ಸುರಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಉತ್ತಮ ಸಮಯವಾಗಿದೆ. ಇದಲ್ಲದೆ ಶನಿ ಹಾಗೂ ಕುಜಗ್ರಹಗಳ ಪ್ರಭಾವದಿಂದ ಸ್ವಲ್ಪ ಮಾನಸಿಕ ಒತ್ತಡ, ವಿಳಂಬ ಹಾಗೂ ಸಣ್ಣ ತೊಂದರೆಗಳು ಎದುರಾಗಬಹುದು. ಆದರೆ ಜಾಗ್ರತೆ ಹಾಗೂ ತಾಳ್ಮೆಯಿಂದ ಈ ಸಮಸ್ಯೆಗಳನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹಾಗೂ ಸೋಮವಾರ ಶಿವನ ದರ್ಶನ ಮಾಡುವುದು ಉತ್ತಮ ಪರಿಹಾರವಾಗಿದೆ. ಒಟ್ಟಾರೆ ಈ ಏಪ್ರಿಲ್ ತಿಂಗಳು ಸಿಂಹರಾಶಿಯವರಿಗೆ ಅವಕಾಶಗಳ ತಿಂಗಳಾಗಿದ್ದು ಜೀವನದಲ್ಲಿ ಬದಲಾವಣೆಯ ಪ್ರಾರಂಭವಾಗಬಹುದು. ಆದರೆ ಈ ಅವಕಾಶಗಳನ್ನು ಬಳಸಿಕೊಳ್ಳುವುದು ಸಂಪೂರ್ಣವಾಗಿ ನಿಮ್ಮ ನಿರ್ಧಾರ ಹಾಗೂ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಭಯವಿಲ್ಲದೆ ಸಮತೋಲನದಿಂದ ಮುಂದೆ ಸಾಗಿದರೆ ಯಶಸ್ಸು ಖಚಿತವಾಗುತ್ತದೆ. ಜೂನ್ ತಿಂಗಳಿಂದ ಗುರು ವ್ಯಯ ಸ್ಥಾನಕ್ಕೆ ಬರುವುದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈಗಲೇ ಸಿದ್ಧತೆ ಮಾಡಿಕೊಂಡರೆ ಮುಂದೆ ಯಾವುದೇ ದೊಡ್ಡ ಸಮಸ್ಯೆ ಎದುರಾಗುವುದಿಲ್ಲ. ಈ ಸಮಯವನ್ನು ಕಷ್ಟದ ಕಾಲ ಎಂದು ನೋಡುವ ಬದಲು ನಿಮ್ಮ ಜೀವನದ ಪ್ರಮುಖ ತಿರುವು ಎಂದು ಪರಿಗಣಿಸಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ನಿಮ್ಮ ಮುಂದಿನ ದಿನಗಳು ಇನ್ನಷ್ಟು ಉತ್ತಮವಾಗುತ್ತವೆ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕಿರಲಿ.